ತಮಿಳುನಾಡಿನ ರಾಜಕಾರಣದಲ್ಲಿ ಸಿಎಂ ವಿಜಯ್ ಬಿಗ್ ಮಾಸ್ಟರ್ ಸ್ಟ್ರೋಕ್. ಜಯಲಲಿತಾರ ಅಮ್ಮ ಕ್ಯಾಂಟೀನ್ಗೆ ಹೊಸ ಜೀವ ನೀಡಿದ ತಳಪತಿ. ರಾಜಕೀಯವಾಗಿ ಎದುರಾಳಿ ಪಕ್ಷದ ಯೋಜನೆಯನ್ನೇ ಮೊದಲು ಅನುಷ್ಠಾನಕ್ಕೆ ತಂದದ್ದು ಯಾಕೆ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ತಮಿಳುನಾಡಿನ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಂತಹ ಬೆನ್ನಲ್ಲೇ ಆಡಳಿತ ಯಂತ್ರಕ್ಕೆ ಚುರುಕನ್ನ ಮುಟ್ಟಿಸಿದ್ದಾರೆ. ನಟ ಕಂ ರಾಜಕಾರಣಿ ಸಿಎಂ ಜೋಸೆಫ್ ವಿಜಯ್ ಅವರು ಸೋಮವಾರ ನಡೆದಂತಹ ಒಂದು ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಒಂದು ಮಹತ್ವದ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸಿಎಂ ವಿಜಯ್ ಅವರು ಅಧಿಕಾರವನ್ನ ವಹಿಸಿಕೊಂಡು ಸುಮಾರು 15 ದಿನಗಳು ಮಾತ್ರ ಕಳೆದಿರುವಂತಹದ್ದು. 15 ದಿನಗಳ ನಂತರ ಒಂದು ಸಭೆಯನ್ನ ನಡೆಸಿದ್ರು. ಆ ಒಂದು ಸಭೆಯಲ್ಲಿ ಒಂದು ಮಹತ್ವದ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಆ ಆದೇಶಕ್ಕೆ ಎಐಡಿಎಂಕೆ ಕಂಪ್ಲೀಟ್ ಆಗಿ ಗಪ್ ಚುಪ್ಪಾಗಿರುವಂಥದ್ದು. ಹಾಗಾದ್ರೆ ಸಿಎಂ ವಿಜಯ್ ಅವರು ಕೊಟ್ಟಂತಹ ಆ ಆದೇಶವೇನು? ಎಐಡಿಎಂಕೆ ಯಾಕೆ ಗಪ್ ಚುಪ್ಪಾಯಿತು? ಎಸ್, ಆ ಎಲ್ಲಾ ವಿಚಾರಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಕಳೆದ ಕೆಲವು ವರ್ಷಗಳಿಂದ ಸರಿಯಾಗಿ ನಿರ್ವಹಣೆ ಇಲ್ಲದೆ ಸೊರಗುತ್ತಿದ್ದಂತಹ ರಾಜ್ಯದ ಹೆಮ್ಮೆಯ ಅಮ್ಮ ಕ್ಯಾಂಟೀನ್ಗಳ ಮೂಲ ಸೌಕರ್ಯವನ್ನ ಸಂಪೂರ್ಣವಾಗಿ ನವೀಕರಿಸಬೇಕು ಮತ್ತು ಅಲ್ಲಿ ವಿತರಿಸಲಾಗುವಂತಹ ಆಹಾರದ ಗುಣಮಟ್ಟವನ್ನ ನೀವು ಸುಧಾರಿಸಬೇಕು ಅಂತೇಳಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನ ವಿಜಯ್ ಅವರು ನೀಡಿದ್ದಾರೆ. ಎಸ್, ಅಧಿಕಾರವನ್ನ ವಹಿಸಿಕೊಂಡ 15 ದಿನಗಳ ನಂತರ ವಿಜಯ್ ಅವರು ಈ ರೀತಿಯಾದಂತಹ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿರುವಂಥದ್ದು. ಅದು ಕೂಡ ಅಮ್ಮ ಕ್ಯಾಂಟೀನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಚೆನ್ನೈನ ಸಚಿವಾಲಯದಲ್ಲಿ ನಡೆದಂತಹ ಒಂದು ಹೈ ಪ್ರೊಫೈಲ್ ಸಭೆಯಲ್ಲಿ ಕ್ಯಾಂಟೀನ್ಗಳ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಒಂದು ಪರಿಶೀಲನೆಯನ್ನ ನಡೆಸಿದ್ರು. ಯಾರು? ಸಿಎಂ ವಿಜಯ್ ಅವರು. ಜನಸಾಮಾನ್ಯರಿಗೆ ಸಿಗುವಂತಹ ಅತ್ಯಂತ ಕಡಿಮೆ ಬೆಲೆಯ ಆಹಾರವು ರುಚಿಕರ ಹಾಗೂ ಅತ್ಯಂತ ಶುದ್ಧವಾಗಿರಬೇಕು ಅಂತೇಳಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಹಾರದ ಗುಣಮಟ್ಟದ ಕುರಿತು ಸಾರ್ವಜನಿಕರ ದೂರಿಗೆ ತಕ್ಷಣವಾಗಿ ವಿಜಯ್ ಅವರು ಸ್ಪಂದನೆಯನ್ನ ಕೂಡ ಕೊಟ್ಟಿದ್ದಾರೆ. ಕಳೆದ ಕೆಲವು ಸಮಯದಿಂದ ತಮಿಳುನಾಡಿನಾದ್ಯಂತ ಇರುವ ಅಮ್ಮ ಕ್ಯಾಂಟೀನ್ಗಳಲ್ಲಿ ಸಿಗುವಂತಹ ಆಹಾರದ ರುಚಿ ಮತ್ತು ಗುಣಮಟ್ಟ ತೃಪ್ತಿದಾಯಕವಾಗಿಲ್ಲ ಎಂಬ ವ್ಯಾಪಕ ದೂರುಗಳು ಹಾಗೂ ಸಾರ್ವಜನಿಕರಿಂದ ನೆಗೆಟಿವ್ ಫೀಡ್ಬ್ಯಾಕ್ ಕೇಳಿ ಬಂದಿದ್ದವು. ಬಡವರು, ಕೂಲಿ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳು ಅವಲಂಬಿಸಿರುವಂತಹ ಈ ಯೋಜನೆಯು ಹಳ್ಳ ಹಿಡಿಯುತ್ತಿರುವುದನ್ನ ಗಂಭೀರವಾಗಿ ತೆಗೆದುಕೊಂಡಂತಹ ಸಿಎಂ ವಿಜಯ್ ಅವರು ತಕ್ಷಣವೇ ಈ ಒಂದು ಅಮ್ಮ ಕ್ಯಾಂಟೀನು ಎಲ್ಲವೂ ಕೂಡ ನೀಟಾಗಿರಬೇಕು, ಇದಕ್ಕೆ ನೀವು ಸರಿಯಾದಂತಹ ಒಂದು ರೆಸ್ಪಾಂಡ್ ಅನ್ನ ಕೊಡಬೇಕು, ಬಡವರಿಗೆ ನೀವು ಅವರಿಗೆ ಏನು ಸಿಗುವಂತಹ ಒಂದು ಆಹಾರದ ರುಚಿ ಅಥವಾ ಗುಣಮಟ್ಟವನ್ನ ನೀವು ಸರಿಯಾಗಿ ಮಾಡಬೇಕು ಅಂತೇಳಿ ಸಿಎಂ ವಿಜಯ್ ಅವರು ತಮ್ಮ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕ್ಯಾಂಟೀನ್ಗಳಲ್ಲಿ ಸಾರ್ವಜನಿಕರಿಗೆ ಅಗತ್ಯವಿರುವ ಸೌಕರ್ಯಗಳು, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನ ನೀವು ಕಾಪಾಡಲೇಬೇಕು ಅಂತಂತೇಳಿ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಡುಗೆ ಮಾಡಲು ಆಧುನಿಕ ಸಲಕರಣೆಗಳು ಹಾಗೂ ಹೊಸ ಪಾತ್ರೆಗಳನ್ನ ನೀವು ಖರೀದಿ ಮಾಡಬೇಕು. ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಕಳಪೆ ಆಹಾರವನ್ನ ಕೊಡಬಾರದು. ಅತ್ಯಂತ ರುಚಿಕರ ಹಾಗೂ ಗುಣಮಟ್ಟದ ಊಟವನ್ನ ನೀವು ಕೊಡಬೇಕು ಅಂತಂತೇಳಿ ಸರ್ಕಾರದ ಜವಾಬ್ದಾರಿ ಅಂತಂತೇಳಿ ಮುಖ್ಯಮಂತ್ರಿ ಏನು ವಿಜಯ್ ಅವರು ಕಾರ್ಯಾಲಯದ ಅಧಿಕೃತ ಪ್ರಕಟಣೆಯನ್ನ ತಿಳಿಸಿರುವಂತಹದ್ದು. ಅಂದ್ರೆ ಅಮ್ಮ ಕ್ಯಾಂಟೀನ್ ನಲ್ಲಿ ಇಲ್ಲಿವರೆಗೂ ಕೂಡ ಒಂದು ಒಳ್ಳೆಯ ಗುಣಮಟ್ಟದ ಆಹಾರ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಜನರು ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ. ನೀವು ಅದನ್ನ ಇಮಿಡಿಯೇಟ್ಲಿ ಸರಿ ಮಾಡಬೇಕು. ಯಾಕೆಂತಂದ್ರೆ ಬಡವರಿಗೆ ಒಂದು ರೂಪಾಯಿ ಅಥವಾ 5 ರೂಪಾಯಿ ಸಿಗುವಂತಹ ಆಹಾರ ಅಥವಾ ಊಟ ಏನಿದೆಯಲ್ಲ ಅದು ಬಹಳ ಪ್ರಯೋಜನ ಆಗುತ್ತೆ. ಸೊ ಹಾಗಾಗಿ ನೀವು ಇಮಿಡಿಯೇಟ್ಲಿ ಅದನ್ನೆಲ್ಲವನ್ನೂ ಕೂಡ ನೀವು ಸರಿ ಮಾಡಬೇಕು ಅಂತೇಳಿ ಸಿಎಂ ವಿಜಯ್ ಅವರು ತಮ್ಮ ಅಧಿಕಾರಿಗಳಿಗೆ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಸ್, ಅಮ್ಮ ಕ್ಯಾಂಟೀನ್ ಇತಿಹಾಸ ಮತ್ತು ರಾಜಕೀಯ ಪ್ರಾಮುಖ್ಯತೆ. ಎಸ್, 2013ರ ಫೆಬ್ರವರಿಯಲ್ಲಿ ಎಐಡಿಎಂಕೆ ಅಧಿನಾಯಕಿ ಹಾಗೂ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಆಡಳಿತ ಅವಧಿಯಲ್ಲಿ ಈ ಕ್ರಾಂತಿಕಾರಿ ಯೋಜನೆಗೆ ಚಾಲನೆ ನೀಡಲಾಯಿತು. ಅದು ಯಾವಾಗ ಅಂತಂದ್ರೆ 2011, 2016ರ ಸಾಲಿನಲ್ಲಿ ಅಮ್ಮ ಕ್ಯಾಂಟೀನ್ಗೆ ಚಾಲನೆ ನೀಡಿತ್ತು. ಜಯಲಲಿತಾ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಅಮ್ಮ ಕ್ಯಾಂಟೀನ್ಗೆ ಚಾಲನೆಯನ್ನು ಕೊಟ್ಟಿದ್ರು. ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಬಹಳ ಪ್ರೀತಿಯಿಂದ
ಜಯಲಲಿತಾ ಅವರನ್ನ ಅಮ್ಮ ಎಂದು ಕರೀತಿದ್ರು. ಇದೇ ಕಾರಣಕ್ಕೋಸ್ಕರ ಈ ಒಂದು ಯೋಜನೆಗೆ ಅಮ್ಮ ಕ್ಯಾಂಟೀನ್ ಅಂತಂತೇಳಿ ಹೆಸರಿಡಲಾಗಿತ್ತು. ಕೇವಲ ₹1 ಇಡ್ಲಿ, ₹5 ಅನ್ನ ಸಾಂಬಾರ್ ನೀಡುವ ಈ ಮೂಲಕ ಈ ಯೋಜನೆ ಇಡೀ ದೇಶದಲ್ಲೇ ಭಾರಿ ಮಾದರಿಯಾಗಿ ಹೊರಹೊಮ್ಮಿತ್ತು. ಎಸ್, ತಮಿಳುನಾಡಿನಲ್ಲಿ ಈಗಾಗಲೇ ಅಲ್ಲಿನ ಜನಸಂಖ್ಯೆ ಕೂಡ ಜಾಸ್ತಿ ಇದೆ, ಬಡವರು ಕೂಡ ಜಾಸ್ತಿ ಇದ್ದಾರೆ. ಅಮ್ಮ ಕ್ಯಾಂಟೀನ್ ಬಹಳ ಪ್ರಯೋಜನ ಕೂಡ ಆಗಿತ್ತು. ಕೇವಲ ₹1 ಒಂದು ಇಡ್ಲಿ, ₹5 ಅನ್ನ ಸಾಂಬಾರು. ಇದು ಎಲ್ಲ ಒಂದ್ ಕಡೆ ಅಲ್ಲಿನ ಬಡ ಜನರಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದಿತ್ತು. ಜೊತೆಗೆ ಅದು ಬಹಳ ಎಲ್ಪ್ ಅಂದ್ರೆ ಸಹಾಯ ಕೂಡ ಆಗಿತ್ತು. ಸೊ ಈಗ ಸದ್ಯದ ಒಂದು ಮಾಹಿತಿ ಪ್ರಕಾರ ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಸುಮಾರು 383 ಅಮ್ಮ ಕ್ಯಾಂಟೀನ್ಗಳು ತಮಿಳುನಾಡಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ತಮಿಳುನಾಡಿನ ಇತರೆ ಸ್ಥಳೀಯ ಸಂಸ್ಥೆಗಳ ಮೇಲ್ವಿಚಾರಣೆಯಲ್ಲಿ 237 ಕ್ಯಾಂಟೀನ್ಗಳು ಬಡವರ ಹಸಿವನ್ನ ನೀಗಿಸ್ತಾ ಇದ್ದಾವೆ. ಜೊತೆಗೆ ರಾಜಕೀಯವಾಗಿ ಎದುರಾಳಿ ಪಕ್ಷದ ಯೋಜನೆಯಾಗಿದ್ರೂ ಕೂಡ ಸಿಎಂ ಆ ವಿಚಾರಕ್ಕೆ ತಲೆ ಕೆಡಿಸಿಕೊಂಡಿಲ್ಲ. ರಾಜಕೀಯ ದ್ವೇಷವನ್ನ ಸಾಧಿಸದೆ ಬಡವರ ಹಿತದೃಷ್ಟಿಯಿಂದ ಈ ಯೋಜನೆಯನ್ನ ಮತ್ತಷ್ಟು ನೀವು ಬಲಿಷ್ಠಗೊಳಿಸಬೇಕು ಅಂತಂತ ಹೇಳಿ ಈಗ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಇದು ಬಹಳ ಮುಖ್ಯ. ಒಬ್ಬ ನಾಯಕರಿಗೆ ಇರುವಂತಹ ಒಂದು ಜವಾಬ್ದಾರಿ ಇದೆ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಹಿಂದೆ ಯಾವುದೇ ಪಕ್ಷ ಒಂದಷ್ಟು ಯೋಜನೆಗಳನ್ನ ತಂದಿರ್ತಾರೆ, ಆ ಯೋಜನೆಗಳನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಡ್ತಾರೆ. ನೀವು ನಂಬಲ್ಲ, ಮಾಜಿ ಮುಖ್ಯಮಂತ್ರಿಗಳ ಫೋಟೋಗಳನ್ನು ಕೂಡ ಅವ್ರವ್ರ ಚೇಂಬರ್ ಇಟ್ಕೊಳಲ್ಲ. ಅಷ್ಟು ಈಸಿಯಾಗಿ ತೆಗೆದು ಬಿಸಾಕ ಹೋಗ್ಬಿಡ್ತಾರೆ ನೆಕ್ಸ್ಟ್ ಯಾರು ಅಧಿಕಾರಕ್ಕೆ ಬರ್ತಾರೆ. ಸೊ ಆದ್ರೆ ವಿಜಯ್ ಅವರ ವಿಚಾರದಲ್ಲಿ ಅದೆಲ್ಲವೂ ಕೂಡ ಉಲ್ಟಾ ಆಗ್ತಿರುವಂತದ್ದು. ಯಾಕೆಂತಂದ್ರೆ ಬಡವರಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ವಿಜಯ್ ಅವರಿಗೆ ಅರಿವಾಗಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಅಮ್ಮ ಕ್ಯಾಂಟೀನ್ ಜಯಲಲಿತಾ ಅವರೇ ಮಾಡಿದ್ರು ಕೂಡ ಅದಕ್ಕೆ ಯಾವ ರೀತಿಯಾದಂತಹ ಒಂದು ಏನು ಬೇರೆ ಬೇರೆ ಆಧುನಿಕ ಸಲಕರಣೆಗಳು ಏನ್ ಬೇಕೋ ಅದೆಲ್ಲವನ್ನು ನೀವು ತೆಗೆದುಕೊಂಡು ಅದನ್ನ ನೀವು ಪ್ರೋಸೆಸ್ ಮಾಡಿ ಅದನ್ನ ನಿಲ್ಲಿಸಬೇಡಿ ಅಂತ ಹೇಳಿ ವಿಜಯ್ ಅವರು ಇಲ್ಲಿ ಹೇಳಿರುವಂಥದ್ದು. ಅದು ಯಾವ ಕಾರಣಕ್ಕೋಸ್ಕರ ಅಂತಂದ್ರೆ ಅವರು ಬಡವರ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿ ಕಾಳಜಿ ಅಷ್ಟೇ, ಬೇರೆ ಯಾವ ಉದ್ದೇಶನೂ ಅಲ್ಲ. ಸೊ ಹಾಗಾಗಿ ಈ ಒಂದು ವಿಚಾರ ಇದೆಯಲ್ಲ, ಈ ಒಂದು ವಿಜಯ್ ತೆಗೆದುಕೊಂಡಂತಹ ವಿಚಾರಕ್ಕೆ ಇಡೀ ತಮಿಳುನಾಡಿನ ಜನತೆಯೇ ಅಪಾರ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದು ಬಹಳ ಮುಖ್ಯ. ಯಾಕೆಂತಂದ್ರೆ ತಮಿಳುನಾಡಿನ ಜನ ವಿಜಯ್ ಅವರು ಏನ್ ಮಾಡ್ತಾರಪ್ಪ, ಅಧಿಕಾರವನ್ನ ವಹಿಸ್ಕೊಂಡ ನಂತರ ಏನ್ ಮಾಡ್ತಾರೆ ಅನ್ನೋ ಒಂದು ಬಹಳ ಕ್ಯೂರಿಯಾಸಿಟಿ ಇತ್ತು. ಸೊ ಆ ಒಂದು ಕ್ಯೂರಿಯಾಸಿಟಿಗೆ ಮೊದಲ ಒಂದು ಪ್ರಯತ್ನದಲ್ಲೇ ಒಂದು ಸರಿಯಾದಂತಹ ಒಂದು ಉತ್ತರವನ್ನ ವಿಜಯ್ ಅವರು ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಅಮ್ಮ ಕ್ಯಾಂಟೀನ್ ಇಂದ ಅದೆಷ್ಟೋ ಬಡ ಕುಟುಂಬದವರು ಊಟ ಮಾಡ್ಕೊಂಡು, ಅಂದ್ರೆ ಈ ಬೀದಿ ಕಾರ್ಮಿಕರವರೆಲ್ಲರೂ ಕೂಡ ಊಟ ಮಾಡ್ಕೊಂಡು ಆ ಒಂದು ಹಸಿವನ್ನ ನೀಗಿಸಿಕೊಳ್ಳುವಂತಹ ಒಂದು ಒಳ್ಳೆ ಯೋಜನೆ. ಆ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಬಾರ್ದು ಅಂತ ಹೇಳಿ, ಅದಕ್ಕೆ ಏನೇನ್ ಬೇಕು, ಮೂಲ ಸೌಕರ್ಯಗಳು ಏನೇನ್ ಬೇಕು ಅದೆಲ್ಲವನ್ನೂ ಕೂಡ ನೀವು ತೆಗೆದುಕೊಳ್ಳಿ ಅಂತ ಹೇಳಿ ಮೊದಲ ಒಂದು ಸಭೆಯಲ್ಲೇ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು. ಇಡೀ ತಮಿಳುನಾಡಿನ ಜನತೆಯೇ ಅವರ ಒಂದು ಕಾರ್ಯಕ್ಕೆ ಬಹಳಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.